ಸ್ವಚ್ಛ ಮನಸ್ಸಿನಿಂದ ಮಾಡೋದದು. ಎರಡನೇದ್ದು. ಮೂರನೇದ್ದು ಹೇಳಿದ್ಲು, ಆಸೆ ಎಂಬುದು ಭವದ ಬೀಜ. ಮತ್ತು ನಾ ಇಷ್ಟು ಮಾಡ್ತೇನೆ, ಭಾರಿ ಬರಲಿ ಆದಾಯ ಅಂತೂ ತಲೆಗೆ ಹಾಕೋಬಾರ್ದು. ಬರ್ತದೆ, ದೇವರು ಕೊಟ್ಟಷ್ಟು ಬರ್ತದೆ. ಏನು ಬಂತೋ ಅದರಲ್ಲಿ ಮಸ್ತಾಗಿ ಬದುಕಬೇಕು ಅನ್ನೋದೇ ಅದು ಜೀವನ. ಆಸೆ ಎಂಬುದು ಭವದ ಬೀಜ. ಅತಿ ಆಶೆ ಮಾಡಿಬಿಟ್ರೆ ಭವಕ್ಕೆ ಕಾರಣ. ಬೀಜ ಅಂದರೆ ಕಾರಣ, ದುಃಖಕ್ಕೆ ಕಾರಣ, ಬಂಧನಕ್ಕೆ ಕಾರಣ ಭವದ ಬೀಜ. ನಿರಾಶೆ ಎಂಬುದೇ ನಿತ್ಯ ಮುಕ್ತಿ. ಏನು ದೇವರು ಕೊಟ್ಟ ಪ್ರಸಾದ ಅಂತ ಸ್ವೀಕಾರ ಮಾಡಿದರೆ ಅದೇ ನಿತ್ಯ ಮುಕ್ತಿ. ಕೊನೆಗೆ ಹೇಳ್ತಾಳೆ, ಇದೇನಷ್ಟು ಸುಲಭ ಅಲ್ಲ ಮಾತಾಡಿದಷ್ಟು. ಇದು ಗೃಹಸ್ಥನ ಎರಡನೆಯ ತಪಸ್ಸು. ಏನಿದು? ಕೆಲಸ ಮಾಡೋದು. ಬಹಳ ಉತ್ಸಾಹದಿಂದ ಕೆಲಸ ಮಾಡೋದು, ಪ್ರಸನ್ನತೆಯಿಂದ ಕೆಲಸ ಮಾಡೋದು, ಅತಿ ನಿರೀಕ್ಷೆ ಮಾಡದೇ ಕೆಲಸ ಮಾಡೋದು. ಇದು ತಪಸ್ಸು. ಇದು ತಪಸ್ಸು, ಬಹಳ ಮಹತ್ವದ್ದು. ಎಂಥೆಂಥ ಕೆಲಸ ಮಾಡಿದರು ಜಗತ್ತಿನಲ್ಲಿ ನೋಡ್ತಿರಲ್ಲ. ಎಂಥ ಕೆಲಸಗಳು, ಸಣ್ಣ ಪುಟ್ಟ ಸುಂದರ ಕಾರ್ಯಗಳನ್ನೇ ಮಾಡಿದವರು ಬೇಕಾದಷ್ಟು ಜನ. ಸಣ್ಣ ಪುಟ್ಟ ಸುಂದರ ಕಾರ್ಯಗಳು.